ಉತ್ತರ ಪ್ರದೇಶದಲ್ಲಿ ಮಾಧವಪಟ್ಟಿ ಅನ್ನೋ ಹಳ್ಳಿ ಇದೆ. ಗಟ್ಟಿಯಾಗಿ ಮಾತಾಡಿದ್ರು ಕೂಡ ಇಲ್ಲಿ ಇರೋದು ಕೇವಲ 75 ಮನೆ ಅಷ್ಟೇ. 75 ಮನೆ ಅಂದ್ರೆ ಆ ಹಳ್ಳಿ ಇನ್ನೆಷ್ಟು ಚಿಕ್ಕದು ಅಂತ ನೀವು ಒಂದ್ಸಲ ಯೋಚನೆ ಮಾಡಿ. ಶಾಕಿಂಗ್ ವಿಚಾರ ಏನ್ ಗೊತ್ತಾ, ಇಷ್ಟು ಪುಟ್ಟ ಹಳ್ಳಿಲಿ 50ಕ್ಕೂ ಹೆಚ್ಚು IAS IPS ಆಫೀಸರ್ಗಳಿದ್ದಾರೆ. ಇಷ್ಟೇ ಅಲ್ಲ, ಇಸ್ರೋ, ವರ್ಲ್ಡ್ ಬ್ಯಾಂಕ್ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ಸ್ ಕೂಡ ಇಲ್ಲಿದ್ದಾರೆ. ಪಕ್ಕಾ ಎಜುಕೇಟೆಡ್ ವಿಲೇಜ್ ಗುರು ಇದು. ಇನ್ನು ಹೈಲೈಟ್ ಏನ್ ಗೊತ್ತಾ, ಇವರೆಲ್ಲ ಹೈ ಲೆವೆಲ್ ಜಾಬ್ಸ್ ತಗೊಳ್ಳೋದಕ್ಕೆ ಕೋಚಿಂಗ್ ಏನು ತಗೊಳ್ಳಲ್ಲ. ಒಬ್ರಿಗೊಬ್ರು ಮೆಂಟರ್ಶಿಪ್ ಮಾಡ್ಕೊಂಡು ಜಾಬ್ ತಗೋತಾ ಇದ್ದಾರೆ. ಒಬ್ರಿಗೆ ಕೆಲಸ ಸಿಕ್ಕಿದ್ರೆ ಅವರು ಮತ್ತೊಬ್ಬರಿಗೆ ತನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ ಹೆಲ್ಪ್ ಮಾಡ್ತಾರೆ. ಹೇಗೆ ಓದ್ಬೇಕು, ಹೇಗೆ ಎಕ್ಸಾಮ್ ಬರೀಬೇಕು, ಹೇಗೆ ಎಕ್ಸಾಮ್ ಬರೆದ್ರೆ ಜಾಬ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನ ಶೇರ್ ಮಾಡಿ ಅವರನ್ನ ಎಜುಕೇಟ್ ಮಾಡಿ ಅವರಿಗೆ ಜಾಬ್ ಸಿಗೋ ತರ ಮಾಡ್ತಾರೆ. ಇದೇ ರೀತಿ ಒಬ್ರಿಗೊಬ್ರು ಮೆಂಟರ್ಶಿಪ್ ಮಾಡ್ಕೊಂಡು ಅಷ್ಟೊಂದು ಜನ ಎಜುಕೇಟೆಡ್ ಆಗಿದ್ದಾರೆ ಈ ಹಳ್ಳಿಲಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಊರಿನ ಪ್ರತಿ ಮನೆಯಲ್ಲಿ ಒಬ್ಬ IAS IPS ಆಫೀಸರ್ಸ್ ಇದ್ದಾರೆ. 75 ಮನೆ ಇರೋ ಈ ಹಳ್ಳಿಯಲ್ಲಿ ಇಷ್ಟು ಮಂದಿ IAS IPS ಇರೋದಕ್ಕೇನೆ ಈ ಹಳ್ಳಿಗೆ IAS ಫ್ಯಾಕ್ಟರಿ ಅನ್ನೋ ಹೆಸರು ಬಂದಿರೋದು. ಈ ಹಳ್ಳಿ ನಿಜಕ್ಕೂ ಗ್ರೇಟ್ ಅಲ್ವಾ?